ಸಾರ್ವಜನಿಕ ಗ್ರಂಥಾಲಯದಿಂದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಸಮಾರೋಪ ಸಮಾರಂಭವನ್ನು ಶ್ರೀ ಸನ್ನಿಧಿ ಪಿಯು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಸಿಂಧು ಉಪ ಪ್ರಾಚಾರ್ಯರ ಅಧ್ಯಕ್ಷತೆಯನ್ನು ವಹಿಸಿ ಗ್ರಂಥಾಲಯಗಳು ಪ್ರತಿಯೊಬ್ಬರ ಜ್ಞಾನ ವಿಕಾಸನಕ್ಕೆ ದಾರಿ ದೀಪಗಳಾಗಿವೆ ಎಂದು ಮಾತನಾಡಿದರು. ಯೋಗೇಶ್ವರ ದಿನ್ನೆ ಹಿರಿಯ ವೈದ್ಯಕೀಯ ಪರೀಕ್ಷಕರು ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ತಾಲೂಕು ಇವರು ಮಾತನಾಡಿ, ಎಲ್ಲರೂ ಗ್ರಂಥಾಲಯಗಳನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಇದು ಧ್ಯಾನ ಮಂದಿರವಾಗಿದೆ ಎಂದು ಮಾತನಾಡಿದರು. ಮುರುಗೇಶ್ ಗೌಡ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮೇಲ್ವಿಚಾರಕರ ಸಂಘ ಕೊಟ್ಟೂರು ತಾಲೂಕು ಇವರು ಮಾತನಾಡಿ, ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಗ್ರಂಥಾಲಯಗಳು ಬಹಳ ಉಪಯೋಗವಾಗುತ್ತಿವೆ ಎಂದು ಮಾತನಾಡಿದರು. ಗೀತಾ ನಾಗರಾಜ್ ಥಿಯಾಸಫಿಕಲ್ ಸದಸ್ಯರು, ಗ್ರಂಥಾಲಯಗಳು ಮನುಷ್ಯನ ಜ್ಞಾನಾರ್ಜನೆಗೆ ಗರಡಿ ಮನಿ ಇದ್ದಂತೆ ಎಂದು ಹೇಳಿದರು. ಮಲ್ಲಪ್ಪ ಗುಡ್ಲಾನೂರು ಶಾಖಾ ಗ್ರಂಥಾಲಯ ಅಧಿಕಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಾರ್ವಜನಿಕ ಗ್ರಂಥಾಲಯದ ಮಹತ್ವವನ್ನು ತಿಳಿಸಿ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಶ್ರೀ ಮಾರುತಿ ಉಪನ್ಯಾಸಕರು ನಿರೂಪಿಸಿದರು, ವಂದಿಸಿದರು. ಚೈತ್ರ ಪ್ರಾರ್ಥಿಸಿದರು. ಭರ್ಮಪ್ಪ ಕನ್ನಕಟ್ಟಿ ಸ್ವಾಗತಿಸಿದರು. ಉತ್ತಮ ಓದುಗ ಪ್ರಶಸ್ತಿಯನ್ನು ಹಂಪಸಾಗರ ಕೊಟ್ರೇಶಪ್ಪ ನಿವೃತ್ತ ಶಿಕ್ಷಕರು ಹಾಗೂ ಎಂ ಅನಿತಾ ಇವರಿಗೆ ಶಾಲು ಹೊದಿಸಿ ಪ್ರಶಸ್ತಿ ಪತ್ರ ಮತ್ತು ಪುಸ್ತಕಗಳನ್ನು ನೀಡಿ ಗೌರವಿಸಲಾಯಿತು. ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನವೆಂಬರ್ 14ರಿಂದ 20ರವರೆಗೂ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದಂತೆ ಮಾಡಿಕೊಳ್ತಾ ಬಂದಿದ್ದೇವೆ. 14ನೇ ತಾರೀಕು ಪುಸ್ತಕ ಪ್ರದರ್ಶನ ಮಾಡಿ